ಸ್ವಾಮಿಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ನೇರವಾದ ನಿರ್ದೇಶನ ಕೊಟ್ಟಿರೋದ್ರಿಂದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದೇನಾದರೂ ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದು, ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡೋದು AICC ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮೋದಿಯವರಿಗೆ ಏನು ಬೇಕಾದ್ರೂ ವಹಿಸ್ಬೋದಾ? ಈ ದೇಶದ ಏನು ಈ ಜಗತ್ತಿನ ಪರಮಾಧಿಕಾರಿನ ಅವರು ಮೋದಿಯವರು, ಅವ್ರನ್ನ ಎಲ್ಲಿಗೆ ಬೇಕಾದರೂ ಹೋಲಿಸಿದ್ರು BJP ಅವ್ರಿಗೆ ಖುಷಿ ಆಗುತ್ತೆ. ಯಾಕೆ ಒಂದು ಹೆಣ್ಣು ಮಗಳನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಹೋಲಿಸಿದ್ರು ತಪ್ಪೇನು? ಈ ದೇಶದ ಹೆಣ್ಮಗಳು ಆ ಅಮ್ಮನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಹೋಲಿಸಿದ್ರೆ ತಪ್ಪೇನು? ಇವತ್ತು ಮೋದಿಯವ್ರ ಜೊತೆಗೆ ನೇರವಾಗಿ ತಪ್ಪು ಮಾಡಿದ್ದಕ್ಕೆ ತಿದ್ದಿ ಹೇಳೋಂಥ ಕೆಲಸ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಮಾಡ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೋಲಿಸಿದ್ರೆ ಇವ್ರಿಗೇನು ನೋವು ಆಗ್ತೈತೆ? CT ರವಿ ಅವ್ರಿಗೆ, CT ರವಿ ಅವ್ರನ್ನೇನು ಸಂಗೊಳ್ಳಿ ರಾಯಣ್ಣ ಹೋಲಿಸ್ಬೇಕಂತ? ನೋಡಿ, ಇತ್ತೀಚೆಗೆ MP ಆದಂಥವ್ರು ಈ ದೇಶಕ್ಕೆ ಆ ಮನೆತನದ ದೊಡ್ಡ ತ್ಯಾಗ ಇದೆ. ಆ ಮನೆತನದಿಂದ ಬಂದಂಥ ಹೆಣ್ಮಗಳು ಅವ್ರ ಅಜ್ಜಿಯನ್ನು ಕಳ್ಕೊಂಡಿದ್ದಾರೆ ಈ ದೇಶಕ್ಕಾಗಿ, ಅವ್ರ ತಂದೆಯನ್ನು ಕಳ್ಕೊಂಡಿದ್ದಾರೆ ಈ ದೇಶಕ್ಕಾಗಿ. ಅವ್ರ ತಾಯಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಅದನ್ನು ಮತ್ತೊಬ್ಬರಿಗೆ ತ್ಯಾಗವನ್ನು ಮಾಡಿದಂಥವ್ರು, ಫ್ಯಾಮಿಲಿ ಒಳಗೆ ಹುಟ್ಟಿದಂಥವ್ರು. ಅವ್ರನ್ನ ರಾಣಿ ಚೆನ್ನಮ್ಮ ಹೋಲಿಸಿದ್ರೆ ತಪ್ಪೇನಿದೆ? ಆಗಲಿ, ಈ ದೇಶಕ್ಕೆ ತಂದೆ ಆದಂಥ ಕೊಡುಗೆ ಕೊಡುವಂಥ ಶಕ್ತಿ ಬರ್ಬೋದು. ಈ ದೇಶಕ್ಕೆ ತಂದೆ ಆದಂಥ ಸಾಕಷ್ಟು ಕೊಡುಗೆ ಕೊಟ್ಟಂಥ ಮಂತ್ಯಂದ ಹುಟ್ಟಿರೋದ್ರಿಂದ ಮುಂದೂ ಈ ದೇಶಕ್ಕೆ ಕೊಡುಗೆ ಕೊಡುವಂಥ ಶಕ್ತಿ ಬರ್ಬೋದು ಪ್ರಿಯಾಂಕಾ ಗಾಂಧಿ ಅವ್ರಿಗೆ. ಯಾಕೆ ಬರೋಂಗಲ್ಲ? ಇವತ್ತು ಅಂತಂದ್ರೆ ಯಾರು ಮಾಡಿಲ್ಲ. ಯಾರು? ನಾನು ಯಾರು? ಅಲ್ಲ ಸರ್, ನಾನು ಯಾರು? ಈಗಾಗಲೇ ಹೇಳಿದ್ದಾರಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಕ್ಯಾನ್ಸಲ್ಲು ಮತ್ತೊಂದು ಮುಗದೊಂದು ಅಲ್ಲ. ಹಿರಿಯ ನಾಯಕರು ಕರೆದದ್ನೇ ಸೇರ್ತೀವಿ, ತಪ್ಪೇನಿದೆ. ಆದರೆ ನೀವು ಮತ್ತೊಂದಕ್ಕೆ ಸೇರಿಸೋದು, ಮತ್ತೊಂದಕ್ಕೆ ಕರೆಯಂಥದ್ದು ಪ್ರಶ್ನೆ ಬರಂಗಲ್ಲ. ಅದಕ್ಕೆ ಬಹಳ ಸ್ಪಷ್ಟವಾದಂಥ AICC ಅಧ್ಯಕ್ಷ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗ್ತಿದ್ದಾರೆ. ಯಾಕೆ ಭೇಟಿ ಆಗ್ಬಾರ್ದ್ರೆ? ಅಲ್ಲ, AICC ಅಧ್ಯಕ್ಷರು ಯಾವುದೇ ರೀತಿಯ CM ಬದಲಾವಣೆ ಇರ್ಬೋದು, ಈ ರೀತಿ ಚರ್ಚೆ ಮಾಡಬಾರ್ದು ಕೂಡ ಅದೇ ರೀತಿ ಭೇಟಿ ಆಗಿದ್ದಾರೆ, ಚರ್ಚೆ ಮಾಡಿದಾರ. ಅವ್ರು ಚರ್ಚೆ ಮಾಡಿದ್ದು ಹೇಳಿದ್ರ ನಿಮ್ಗೆ? ಮೂಲ ಯಾಕೆ ತಗೊಂತೀರಿ? ಅವ್ರು ಹೇಳಿದ್ರೆ ತಗೊಳ್ರಿ. ಏನು ಚರ್ಚೆ ಇಲ್ಲ, ಅಂಥದ್ದೇನು ಚರ್ಚೆ ಇಲ್ಲ. ಮಾಧ್ಯಮದೊಳಗೆ ಅದರಂತೆ ಹೇಳಂತ ಅವಶ್ಯಕತೆ ಇಲ್ಲ. ಈಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಮತ್ತೆ ಆರೋಪಗಳು ನಡೆದಿರುವಂತ ಸರ್, ಆಲ್ರೆಡಿ BJP ಒಡೆದ ಮನೆ ಆಗಿದೆ. ಅವರು ತಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡಲಿ, ಮತ್ತೊಬ್ಬರ ಬಗ್ಗೆ ಪಕ್ಷದ ಬಗ್ಗೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.